1824 ಅಕ್ಟೋಬರ್ 23ರಂದು ದತ್ತಕ ವಿರೋಧಿ ಬಂಡಾಯದಲ್ಲಿ ಚೆನ್ನಮ್ಮಾಜಿಯ ನೇತೃತ್ವದ ಯುದ್ಧ ನಡೀತದೆ. ಆ ಯುದ್ಧದೊಳಗ ಅಮಟೂರು ಬಾಳಪ್ಪನವರು ರಾಣಿ ಚೆನ್ನಮ್ಮಾಜಿ ಅವರ ಮೈಗಾವಲು ಪಡೆಯ ನಾಯಕನಾಗಿ ಹೋರಾಟ ಮಾಡ್ತಾ ಇರ್ತಾರೆ. ಆ ಒಂದು ಅಮಟೂರು ಬಾಳಪ್ಪ ಬ್ರಿಟಿಷರ ಗುಂಡೇಟಿಗೆ ಎದೆಯೊಡ್ಡಿ ಹುತಾತ್ಮನಾದ ವೀರ ಕನ್ನಡಿಗ ಅಮಟೂರು ಬಾಳಪ್ಪ. ವೀಕ್ಷಕರೇ ನಮಸ್ತೆ. ಇವಾಗ ನಾವು ಅಮಟೂರ ಬಾಳಪ್ಪ ಸ್ವಾತಂತ್ರ್ಯ ಸೇನಾನಿ, ಯಾಕಂದ್ರೆ ಕಿತ್ತೂರು ಚೆನ್ನಮ್ಮ ಅದ್ರ ಜೊತೆಗೆ ಸಂಗೊಳ್ಳಿ ರಾಯಣ್ಣನ ಬಂಟನೆ ಅಂತೇನು ಹೇಳ್ಬೋದು. ಆ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಇವರು ಅತ್ಯುತ್ತಮ ಕಾರಣ ಆಗ್ತಾರೆ ಅಂಥವ್ರ ಊರಿಗೆ ನಾವು ಬಂದಿದ್ದೀವಿ. ಅದ್ರ ಮಾಹಿತಿ ಮತ್ತು ಅಮಟೂರು ಬಾಳಪ್ಪನವ್ರ ಬಗ್ಗೆ ಅವ್ರು ಯಾವ ಥರ ಇದ್ರು, ಅಲ್ಲಿ ಹೆಂಗ್ ಬದುಕಿದ್ರು, ಅವ್ರು ಯಾವಾಗ ಸತ್ರು, ಅದೆಲ್ಲ ಅದ್ರ ಬಗ್ಗೆ ಒಂದು ವಿಚಾರವನ್ನ ಸರ್ ಹೇಳ್ತಾರೆ. ಸರ್ ಅದ್ರ ಬಗ್ಗೆ ಒಂದೆರಡು ಮಾಹಿತಿ ಹೇಳಿ ನಮ್ಗೆ. ಸರ್ ನಾವೀಗ ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಐತಿಹಾಸಿಕ ಅಮಟೂರು ಗ್ರಾಮದಲ್ಲಿ ನಾವಿದ್ದೀವಿ. ಈ ಐತಿಹಾಸಿಕ ಅಮಟೂರು ಗ್ರಾಮದಲ್ಲಿ ಈ ಅಮಟೂರು ಬಾಳಪ್ಪ ಅವರ ಒಂದು ಪುತ್ಥಳಿಯನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಈ ಗ್ರಾಮದಲ್ಲಿ ಈ ಒಂದು ಪುತ್ಥಳಿ ನಿರ್ಮಾಣ ಆಗ್ಬೇಕಾದ್ರೆ ಕಾರಣ ಇದು ಅಮಟೂರು ಬಾಳಪ್ಪನ ಹುಟ್ಟಿದ ಊರು. ಆಮೇಲೆ ಆತನ ಒಂದು ತ್ಯಾಗ ಬಲಿದಾನವನ್ನ ಸ್ಮರಿಸುವ ಸಲುವಾಗಿ ಸರ್ಕಾರ ಇಲ್ಲಿ ಪ್ರತಿಮೆಯನ್ನ ಅನಾವರಣ ಮಾಡಿದೆ. ಈ ಪ್ರತಿಮೆ ಈ ಒಂದು ಸ್ಥಾನದಲ್ಲಿ ಇರಬೇಕಾದ್ರೆ ಅಮಟೂರು ಬಾಳಪ್ಪನವರ ಹೆಸರು ಪ್ರಚಲಿತಕ್ಕೆ ಬರಬೇಕಾದ್ರೆ ಒಬ್ಬ ಅಮೂಲ್ಯವಾದಂತ ಒಬ್ಬ ವ್ಯಕ್ತಿ ಈ ಗ್ರಾಮದವರಿದ್ದಾರೆ. ಅವರೇ ಮಾನ್ಯ ಶ್ರೀ ನಾಗನಗೌಡ ಇ ಪಾಟೀಲ್, ಅಧ್ಯಕ್ಷರು ವೀರಕೇಸರಿ ಅಮಟೂರು ಬಾಳಪ್ಪ ಟ್ರಸ್ಟ್. ಅವರು ಸತತ ಪ್ರಯತ್ನದಿಂದ ಅವರ ಒಂದು ಹೋರಾಟದಿಂದ ಈ ಒಂದು ಮೂರ್ತಿ ಇಲ್ಲಿ ನಿರ್ಮಾಣ ಆಗಿದೆ. ಆಮೇಲೆ ಅವ್ರ ಇತಿಹಾಸ ಈಗ ಪ್ರಚಾರ ಆಗ್ತಾ ಇದೆ. ಅವ್ರ ತ್ಯಾಗ ದೊಡ್ಡದಿದೆ. ಈ ಒಂದು ನಾಗನಗೌಡ ಪಾಟೀಲ್ ಅವರು ತಮ್ಮ ಜೀವಿತಾವಧಿಯನ್ನ ಅಮಟೂರು ಬಾಳಪ್ಪನಿಗಾಗಿನೇ ಅವರು ತ್ಯಾಗವನ್ನು ಮಾಡಿರ್ತಕ್ಕಂಥ ವ್ಯಕ್ತಿ. ಅವ್ರನ್ನ ಸ್ಮರಿಸ್ತಾ ಈ ಒಂದು ಅಮಟೂರು ಬಾಳಪ್ಪನವರು 1824 ಅಕ್ಟೋಬರ್ 23ರಂದು ದತ್ತಕ ವಿರೋಧಿ ಬಂಡಾಯದಲ್ಲಿ ಚೆನ್ನಮ್ಮಾಜಿಯ ನೇತೃತ್ವದ ಯುದ್ಧ ನಡೀತದೆ. ಆ ಯುದ್ಧದೊಳಗ ಅಮಟೂರು ಬಾಳಪ್ಪನವರು ರಾಣಿ ಚೆನ್ನಮ್ಮಾಜಿ ಅವರ ಮೈಗಾವಲು ಪಡೆಯ ನಾಯಕನಾಗಿ ಹೋರಾಟ ಮಾಡ್ತಾ ಇರ್ತಾರೆ. ಆ ಒಂದು ಹೋರಾಟದ ಸಂದರ್ಭದಲ್ಲಿ ಧಾರವಾಡದ ಜಿಲ್ಲಾಧಿಕಾರಿ ಆಗಿರ್ತಕ್ಕಂಥ ಥ್ಯಾಕ್ರೆ ಅವರು ಈ ಚೆನ್ನಮ್ಮ ಅವ್ರನ್ನ ಗುಂಡಿಕ್ಬೇಕು ಅಂತ ಹೇಳಿ ಬರ್ತಾ ಇರುವಂತ ಸಂದರ್ಭದೊಳಗ ಅದನ್ನ ಗಮನಿಸಿ ಅಮಟೂರು ಬಾಳಪ್ಪ ಅವರು ಆ ಥ್ಯಾಕ್ರೆಗೆ ಎದೆಗೆ ಗುಂಡನ್ನ ಹೊಡೆದು ಅವರನ್ನ ದಿನ ದಿನ ಆರೋಗ್ಯ ತರೋ ಆರ್ಕೆಜಿ ಸೂಪರ್ ಆರ್ಕೆಜಿ ತುಪ್ಪ ಕುದುರೆ ಮೇಗಿಂದ ಉರುಳಿ ಬೀಳುತ್ತಾರೆ. ಅವರು ಅಲ್ಲೇ ಜಗಾದ ಮೇಲೆ ಹಸು ನೀಗ್ತಾರೆ. ಅವರ ಚಂಡನ್ನ ಕಳ್ಕೊಂಡು ಗಜವೀರ್ ಅಂತಕ್ಕಂತ ವ್ಯಕ್ತಿ ಅವ್ರ ಥ್ಯಾಕ್ರೆ ಸತ್ತ ಅಂತೇಳಿ ಇದನ್ ಮಾಡ್ತಾರೆ. ಅಲ್ಲಿ ಆ ಒಂದು ವಿಜಯಕ್ಕೆ, ಕಿತ್ತೂರಿನ ಮೊದಲನೇ ವಿಜಯಕ್ಕೆ ಕಾರಣೀಭೂತರು ಯಾರು? ಈ ಅಮಟೂರು ಬಾಳಪ್ಪನವರು. ಇವರ ಒಂದು ಶಾರ್ಪ್ ಶೂಟರ್ ಅಂದ್ರೆ ತೀಕ್ಷ್ಣವಾದಂತ ಒಂದು ಗುರಿಕಾರರಾಗಿದ್ರು. ಅಮಟೂರು ಬಾಳಪ್ಪನವರ ಆ ಒಂದು ಸಂದರ್ಭದಲ್ಲಿ ತೋರಿದಂತ ಚಾಣಾಕ್ಷರದಿಂದಾಗಿ ಕಿತ್ತೂರಕ್ಕೆ ವಿಜಯ ಆಗ್ತದ. ಇಡೀ ಬ್ರಿಟಿಷರ ಇತಿಹಾಸದೊಳಗ ಒಬ್ಬ ಮಹಿಳೆ ವಿರುದ್ಧ ಒಬ್ಬ ICS ಶ್ರೇಣಿ ಅಧಿಕಾರಿಯನ್ನ ಕಳೆದುಕೊಳ್ತಕ್ಕಂತ ಇತಿಹಾಸ ಇದ್ರೆ ಜಗತ್ತಿನೊಳಗ ಅದು ಕಿತ್ತೂರಿನೊಳಗ. ಅದಕ್ಕೆ ಕಾರಣ ಯಾರಂತಂದ್ರೆ ಅಮಟೂರು ಬಾಳಪ್ಪನವರು. ಆ ಅಮಟೂರು ಬಾಳಪ್ಪನವರು ಮೊದಲನೇ ಯುದ್ಧದೊಳಗ ವಿಜಯಕ್ಕೆ ಕಾರಣ ಆಗ್ತಾರೆ. ಎರಡನೇ ಯುದ್ಧದೊಳಗ ಹಸು ನೀಗ್ತಾರೆ ಅಂತೇಳಿ ಅನ್ನುವಂತದ್ದು ಕೆಲವೊಂದಷ್ಟು ಮಾಹಿತಿ ಇದೆ. ಇನ್ನು ಅವ್ರ ಬಗ್ಗೆ ಇನ್ನೂ ಹೆಚ್ಚಿನ ಸಂಶೋಧನೆ ಆಗ್ಬೇಕು. ಅವರ ಒಂದು ಇತಿಹಾಸ ಇನ್ನೂ ಬೆಳಕಿಗೆ ತಳ್ಳುವಂತ ಕೆಲಸ ಆಗ್ಬೇಕು. ಆಮೇಲೆ ಅಮಟೂರು ಬಾಳಪ್ಪನವರ ಒಂದು ಮೊದಲನೇ ಯುದ್ಧದೊಳಗಿನ ಅವರ ಹೋರಾಟ, ಎರಡನೇ ಯುದ್ಧದೊಳಗಿನ ಅವರ ಒಂದು ಇತಿಹಾಸ ನಮಗೆ ಇನ್ನೂ ಬೆಳಕಿಗೆ ಬರ್ಬೇಕಾಗಿದೆ. ಅದಕ್ಕಾಗಿ ಅದರ ಬಗ್ಗೆ ಈಗಿನ ಸದ್ಯದ ಮಟ್ಟಿಗೆ ಕೆಲವೊಂದು ದಾಖಲೆ ಪ್ರಕಾರ ಎರಡನೇ ಯುದ್ಧದೊಳಗ ಅವರನ್ನ ಕೊಲ್ತಾರೆ ಅನ್ನುವಂತ ಒಂದು ಅವರ ಸಾವಾಗ್ತದೆ ಅನ್ನುವಂಥದ್ದು ಡಿಸೆಂಬರ್ 4ನೇ ತಾರೀಕಿಗೆ ಇದಾಗ್ತದೆ ಅನ್ನುವಂತ ಒಂದು ಪ್ರಚಲಿತ ಮಾಹಿತಿ ಇದೆ. ಆದ್ರೆ ಅದ್ರ ಬಗ್ಗೆ ಇನ್ನೂ ಆಳವಾದಂತ ಸಂಶೋಧನೆ ಆಗ್ಬೇಕು. ಇನ್ನೂ ಆಳವಾದಂತ ಒಂದು ಅಮಟೂರು ಬಾಳಪ್ಪನವ್ರ ಬಗ್ಗೆ ಬೆಳಕು ಚೆಲ್ಲುವಂತ ಕಾರ್ಯ ಆಗ್ಬೇಕು. ಆ ಕೆಲಸ ಆದ್ರೆ ಅಮಟೂರು ಬಾಳಪ್ಪ ಅವರಿಗೆ ಒಂದು ಈ ಕಿತ್ತೂರು ಸಂಸ್ಥಾನಕ್ಕಾಗಿ ಸ್ವಾತಂತ್ರ್ಯಕ್ಕಾಗಿ ಸಲ್ಲಿಸಿದ ತ್ಯಾಗ ಬಲಿದಾನ ಸಾರ್ಥಕ ಆಗ್ತದೆ ಅಂತ ಹೇಳಿ ನಾವು ಹೇಳ್ಬೋದು. ಸರ್ ಇವಾಗ ಅಮಟೂರು ಬಾಳಪ್ಪನವರ ಸಮಾಧಿ ಎಲ್ಲೂ ಇಲ್ಲ. ಅಮಟೂರು ಬಾಳಪ್ಪನವ್ರ ಸಮಾಧಿ ಎಲ್ಲೂ ಇಲ್ಲ. ಅವರು ಇದೇ ದಿನ ಸತ್ರು ಅನ್ನೋದಕ್ಕೆ ದಾಖಲೆನೂ ಇಲ್ರಿ. ಅದು ಡಿಸೆಂಬರ್ 4ನೇ ತಾರೀಕಿಗೆ ತೀರ್ಕೊಂಡಿದ್ದಾರೆ ಅಂತ ಹೇಳಿ ನಾವು ನಂಬ್ಕೊಂಡಿದ್ದೇವೆ. ಹಂಗೆ ಆಗಿರ್ಬಹುದು ಅಂತ ಹೇಳಿ. ಆದ್ರೆ ಇನ್ನೂ ಅದ್ರ ಬಗ್ಗೆ ನಿಖರವಾದಂತ ಮಾಹಿತಿಗಳು ನಮ್ಗೆ ಸಿಗಬೇಕು. ಅದು
ಬ್ರಿಟಿಷ್ ದಾಖಲೆಗಳನ್ನ ಮತ್ತು ಇನ್ನಿತರ ದಾಖಲೆಗಳನ್ನ ಸಂಶೋಧನೆ ಮಾಡಿದಾಗ ಆ ಒಂದು ನಿಖರ ಮಾಹಿತಿಯನ್ನು ತೆಗಿಯಕ್ ಸಾಧ್ಯ. ಇಲ್ಲ ಪ್ರಿಯ ವೀಕ್ಷಕರೇ, ನೀವೇನು ನಂಬ್ಕೊಂತೀರಿ ಅಮಟೂರು ಬಾಳಪ್ಪ ಇದ್ದಾರೆ, ಅವ್ರ ಸಮಾಧಿ ಇದೆ. ಅಮಟೂರು ಬಾಳಪ್ಪ ಇದ್ರು, ಇಲ್ಲ ಅಂತ ಹೇಳ್ತಾ ಇಲ್ಲ, ಆದ್ರೆ ಅವ್ರ ಸಮಾಧಿ ಮೂಲ ಸಮಾಧಿ ಇಲ್ಲ. ಅದಾದ್ಮೇಲೆ ಅವರು ಇದೇ ಇಸ್ವಿನಲ್ಲಿ ಸತ್ರು ಅನ್ನೋದಕ್ಕೆ ದಾಖಲೆಗಳಿಲ್ಲ. ಯಾಕೆಂದ್ರೆ ಅವಾಗ ಆ ದಾಖಲೆಗಳನ್ನ ತಗೊಳ್ಳೋದಕ್ಕೆ ಯಾವುದೇ ರೀತಿಯ ಇನ್ನು ಅದನ್ನ ಪ್ರಯತ್ನ ಪಡ್ತಾ ಇದ್ದಾರೆ ತೆಗೆಯೋದಿಕ್ಕೆ, ಆಯ್ತಾ. ಆಮೇಲೆ ಬೇರೆ ಬೇರೆ ಇತಿಹಾಸಗಳನ್ನ ತಿಳ್ಕೊಳಕ್ ಹೋದಾಗ ಬೇರೆ ಬೇರೆ ತಪ್ಪು ಮಾಹಿತಿಗಳು ನೀವು ತಿಳ್ಕೊಂಡು ಅದನ್ನ ಇದ್ ಮಾಡ್ಕೊಳ್ಬೇಡಿ. ಯಾಕೆಂದ್ರೆ ನಾವು ಇಲ್ಲಿಗೆ ಯಾಕೆ ಬಂದಿದೀವಿ ಅಂದ್ರೆ ಅವರ ಮೂಲ ಸಮಾಧಿ ಇಲ್ಲ, ಅವರ ವಂಶಸ್ಥರು ಕೂಡ ಇನ್ನೂ ಡಿಕ್ಲೇರ್ ಆಗಿಲ್ಲ. ಸೊ ಹಾಗಾಗಿ ನಾವು ಇಲ್ಲಿ ನಿಮ್ಗೆ ಒಂದು ಮಾಹಿತಿಯನ್ನು ತಿಳಿಸ್ತಾ ಇದೀವಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ನಿಮ್ಗೆ ತುಂಬಾ ಥ್ಯಾಂಕ್ ಯು ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.